ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನ ಸೌಂದರ್ಯದ ಮೂಲವಾದ ಚರ್ಮ ನಿಜಕ್ಕೂ ಚಿಂತನೆಗೆ ಅರ್ಹವಾದದ್ದು. ಚರ್ಮ ಮನುಷ್ಯನ ಆರೋಗ್ಯದ ಸೂಚಕ. ಚರ್ಮ ರೋಗಕ್ಕೆ ಗುರಿಯಾದರೆ ಆತ್ಮವಿಶ್ವಾಸ ಕಡಿಮೆಯಾಗಿ ಕೀಳರಿಮೆ ಭಾವನೆ ಹೆಚ್ಚಾಗುತ್ತೆ. ದೇಹದ ಹೊರಭಾಗದಲ್ಲಿ ಕಾಣಿಸಿಕೊಳ್ಳುವ ಕಜ್ಜಿ, ತುರಿಕೆ, ಮೊಡವೆ ಅಥವಾ ಇನ್ನಿತರ ಸಮಸ್ಯೆಯೇ ಇರಬಹುದು. ಇದನ್ನೆಲ್ಲ ಬಹಳಷ್ಟು ಜನರು ಸಾಧಾರಣ ಎಂದು ಭಾವಿಸುತ್ತಾರೆ. ಆದರೆ ಇದು ಸಾಧಾರಣ ಅಲ್ಲ. ರೋಗ ನಿರೋಧಕ ಶಕ್ತಿ ಕುಂದುವಿಕೆಯ ಸೂಚಕ. ಚರ್ಮಕ್ಕೆ ಅದರದ್ದೇ ಆದ ಆರೈಕೆಯ ಅಗತ್ಯತೆ ಇರುತ್ತೆ. ಹಾಗಾದ್ರೆ ಚರ್ಮದ ಆರೈಕೆ ಹೇಗಿರಬೇಕು? ಚರ್ಮ ರೋಗಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿರೋ ಪರಿಹಾರ ಏನು? ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದಂತಹ ಆನಂದ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ಡಾಕ್ಟರ್ ಜೊತೆ ನೇರವಾಗಿ ತಾವು ಮಾತನಾಡಬಹುದು. ಡಾಕ್ಟರ್, ಮೊದಲನೆಯದಾಗಿ ಚರ್ಮರೋಗ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಇದಕ್ಕೆ ಕಾರಣ ಏನು? ಅದೇ, ಈಗ ಸ್ಕಿನ್ ಡಿಸೀಸಸ್ ಅಂತ ಬಂದಾಗ ಹಲವಾರು ಥರದ ಒಂದು ಚರ್ಮದ ಸಮಸ್ಯೆನ ನಾವು ನೋಡ್ತಕ್ಕಂಥದ್ದಿರುತ್ತೆ. ಸೊ ಒಂದೊಂದು ಚರ್ಮದ ಸಮಸ್ಯೆಗೆ ಒಂದೊಂದು ನಿರ್ದಿಷ್ಟವಾದಂಥ ಕಾರಣಗಳನ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥ ಒಂದು ಡಿಸೀಸ್ ಕಂಡೀಷನ್ ಏನಿರುತ್ತೆ, ಎಕ್ಸಿಮಾ ಅಂತ ಹೇಳ್ತೀವಿ ಅಥವಾ ಡರ್ಮಟೈಟಿಸ್ ಅಂತ, ಮೋಸ್ಟ್ ಕಾಮನ್ಲಿ ಸೀನ್ ಡಿಸೀಸ್ ಕಂಡೀಷನ್ ಅಂತ ಹೇಳ್ತೀವಿ. ಅದು ಯಾವುದೇ ಥರ ಒಂದು ಸ್ಕಿನ್ನಲ್ಲಿ ಆಗ್ತಕ್ಕಂಥ ಒಂದು ಇನ್ಫ್ಲಮೇಟ್ರಿ ಚೇಂಜಸ್ಸಿಂದ ಬರುವಂಥ ಒಂದು ಕಂಡೀಷನ್. ಸೊ ಎಕ್ಸಿಮಾನಲ್ಲೂ ಕೂಡ ಹಲವಾರು ವಿಧಗಳಿರುತ್ತೆ, ಹಲವಾರು ಕಾರಣಗಳಿರುತ್ತೆ. ತುಂಬ ಜನಕ್ಕೆ ಸ್ಟ್ರಾಂಗ್ ಜೆನೆಟಿಕ್ ಅಥವಾ ಹೆರಿಡಿಟರಿ ಫ್ಯಾಕ್ಟರ್ಸಿಂದ ಬರುವಂಥದ್ದಿರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಆಟೋಇಮ್ಯೂನ್ ಫ್ಯಾಕ್ಟರ್ಸಿಂದ ಬರುವಂಥದ್ದಿರುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿ ವೀಕ್ ಆಗ್ಬೋದು ಅಥವಾ ಎಗೇನ್ಸ್ಟ್ ಓನ್ ಸೆಲ್ಸ್ ಫಂಕ್ಷನ್ ಮಾಡಿದಾಗ ಬರುವಂಥದ್ದು. ಅಂಥ ಒಂದು ಕಂಡೀಷನ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅದೊಂದು ಆಟೋಇಮ್ಯೂನ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತಕ್ಕಂಥದ್ದು. ಅಥವಾ ಸಿಂಪಲ್ ಆಗಿ ಕಾಣಿಸ್ಕೊಳ್ಳುವಂಥ ಆ್ಯಕ್ನೆ ಅಂತ ಏನು ಹೇಳ್ತೀವಿ, ಸೊ ಅದು, ಅಥವಾ ಮೊಡವೆ ಅಂತ ಏನು ಕರಿತೀವಿ, ಅದು ಸೆಬೇಷಿಯಸ್ ಗ್ಲ್ಯಾಂಡ್ ಅಂತ ಏನಿರುತ್ತೆ ಅದು ಇನ್ಫೆಕ್ಟ್ ಆಗೋದ್ರಿಂದ ಬರುವಂಥದ್ದು. ಅಂದರೆ ಒಂದೊಂದು ಸ್ಕಿನ್ ಡಿಸೀಸಸ್ ಒಂದೊಂದು ಕಾರಣದಿಂದ ಬರುವಂಥದ್ದು ಇರುತ್ತೆ. ವಿಟಿಲಿಗೋ ಆಗಿರ್ಬೋದು, ವೈಟ್ ಪ್ಯಾಚಸ್ ಅಂತ ಏನು ಕರಿತೀವಿ, ಸೊ ಅದು ಬರೋದಕ್ಕೆ ಎಗೈನ್ ಆಟೋಇಮ್ಯೂನ್ ಡಿಸ್ಟ್ರಕ್ಷನ್ ಅನ್ನೋದು ಒಂದು ಕಾರಣ ಆಗ್ಬೋದು, ಅಥವಾ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ಕಾರಣ ಆಗ್ಬೋದು. ಇನ್ನು ಕೆಲವೊಬ್ಬರಲ್ಲಿ ಕೆಲವೊಂದು ಅಲರ್ಜಿಕ್ ಫ್ಯಾಕ್ಟರ್ಸಿಂದ ಕೂಡ ಟ್ರಿಗರ್ ಆಗಿ ಬರುವಂಥದ್ದು ಇರುತ್ತೆ. ಸೊ ಅಲರ್ಜಿಕ್ ಸ್ಕಿನ್ ರ್ಯಾಷಸ್ ಅಂತ ಹೇಳ್ತೀವಿ, ಅದನ್ನ ಆರ್ಟಿಕೇರಿಯಾ ಅಂತ ಕರಿತೀವಿ. ಸೊ ಹೀಗೆ ಹಲವಾರು ಥರದ ಒಂದು ಸ್ಕಿನ್ ಡಿಸಾರ್ಡರ್ಸ್ ಇರುತ್ತೆ. ಜೊತೆಗೆ ಅದಕ್ಕೆ ಆದಂಥ ಒಂದು ನಿರ್ದಿಷ್ಟವಾದಂಥ ಒಂದು ಕಾರಣ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಡಾಕ್ಟರ್, ಇನ್ನು ಚರ್ಮ ರೋಗದ ವಿಧಗಳ ಬಗ್ಗೆ ಹೇಳೋದಾದ್ರೆ? ಅದೇ, ಹಲವಾರು ವಿಧಗಳನ್ನ ನಾವು ಕ್ಲಿನಿಕಲಿ ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ದೀರ್ಘಕಾಲದ ಒಂದು ಸಮಸ್ಯೆಗಳು, ಅದರಲ್ಲಿ ಪ್ರಮುಖವಾಗಿ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು, ಅಥವಾ ಎಕ್ಸಿಮಾ ಆಗಿರ್ಬೋದು, ಅಥವಾ ಹೇಳಿದಾಗೆ ಒಂದು ಆರ್ಟಿಕೇರಿಯಾ ಅಂತ ಏನು ಹೇಳ್ತೀವಿ, ಅಥವಾ ಆ್ಯಕ್ನೆ ಅಂತ ಏನು ಹೇಳ್ತೀವಿ. ಸೊ ಈ ಥರದ ಒಂದು ಸ್ಕಿನ್ ಡಿಸೀಸಸ್ ಅತಿ ಹೆಚ್ಚು ಜನರಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಕೂಡ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಆಟೋ ಇಮ್ಯೂನ್ ಡಿಸೀಸಸ್ ಜಾಸ್ತಿ ಆಗಿ ಕಾಣಿಸ್ಕೊಳ್ತಾ ಇದೆ. ಪ್ರಮುಖವಾಗಿ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು, ಅತಿ ಹೆಚ್ಚು ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಇದೆಲ್ಲವೂ ಕೂಡ ಸ್ಲೋ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ತೀವಿ. ನಿಧಾನಕ್ಕೆ ಶುರು ಆಗುತ್ತೆ, ನಿಧಾನಕ್ಕೆ ಪ್ರೋಗ್ರೆಸ್ ಆಗಿ ಲೇಟರ್ ಅದು ಬೇರೆ ಬೇರೆ ಥರದ ಒಂದು ಕಾಂಪ್ಲಿಕೇಶನ್ಸ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಮೋಸ್ಟ್ ಕಾಮನ್ಲಿ ಆಟೋ ಇಮ್ಯೂನ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ವಿತೌಟ್ ನೋನ್ ಕಾಸ್ ಕೂಡ ಬರುವಂಥದ್ದು ಇರುತ್ತೆ. ಕೆಲವೊಬ್ಬರಲ್ಲಿ ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಟ್ರಿಗರ್ ಆಗಿ ಕೂಡ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಈ ಥರ ಒಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಆಗೋದಕ್ಕೆ ಒಂದು ಕ್ರೋನಿಕ್ ಸ್ಟ್ರೆಸ್, ದೀರ್ಘಕಾಲದ ಒತ್ತಡದ ಜೀವನ ಶೈಲಿ ಆಗಿರ್ಬೋದು, ಅಥವಾ ಮಾಲ್ ನ್ಯೂಟ್ರಿಷನ್, ಮಾಲ್ ನರಿಶ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್ ಕೂಡ ಕಾರಣ ಆಗ್ಬೋದು. ಇನ್ನು ಡಾಕ್ಟರ್, ತಾವು ಸೋರಿಯಾಸಿಸ್ ಬಗ್ಗೆ ಹೇಳ್ತಾ ಇದ್ರಿ. ಇದು ಯಾರಿಗೆ ಕಾಡುತ್ತೆ, ಹೇಗೆ ಬರುತ್ತೆ? ಅದೇ, ಸೋರಿಯಾಸಿಸ್ ಅನ್ನೋದು ಏನಾಗುತ್ತೆ, ಸೊ ಒಂದು ಯೂಶ್ವಲ್ ಆಗಿ ನಾವು ಅದು ಯಾವುದೇ ಏಜ್ ಗ್ರೂಪಲ್ಲಿ ಕೂಡ ಬರುವಂಥದ್ದು ಒಂದು ಕಾಯಿಲೆ. ಬಟ್ ಮೋಸ್ಟ್ ಕಾಮನ್ಲಿ ಒಂದು ಮಿಡಲ್ ಏಜ್ ಗ್ರೂಪಲ್ಲಿ ಬರ್ತಕ್ಕಂಥದ್ದು ಒಂದು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ಚರ್ಮದ ಹೊರಪದ್ರ ಏನಿರುತ್ತೆ, ಎಪಿಡರ್ಮಿಸ್ ಅಂತ, ಅಲ್ಲಿ ಇರ್ತಕ್ಕಂಥ ಸೆಲ್ಸ್ ರ್ಯಾಪಿಡಾಗಿ ಮಲ್ಟಿಪ್ಲೈ ಅಥವಾ ಪ್ರೊಲಿಫರೇಟ್ ಆಗೋದ್ರಿಂದ ಏನಾಗುತ್ತೆ, ಒಂದು ಎಕ್ಸ್ಟ್ರಾ ಸ್ಕಿನ್ ಲೇಯರ್ ಫಾರ್ಮ್ ಆಗುವಂಥದ್ದು ಇರುತ್ತೆ. ಡೆಡ್ ಸ್ಕಿನ್ ಲೇಯರ್ ಅಂತ ಹೇಳ್ತೀವಿ. ಅದನ್ನೇ ನಾವು ಎರಿಥಿಮ್ಯಾಟಸ್ ಪ್ಲೇಕ್ಸ್ ಅಂತ ಕರಿತೀವಿ. ಸೊ ಅಂಥ ಒಂದು ಕಂಡೀಷನ್ನ ನಾವು ಸೋರಿಯಾಸಿಸ್ ಅಂತ ಹೇಳ್ತೀವಿ. ಯೂಶ್ವಲ್ ಆಗಿ ಮಿಡಲ್ ಏಜ್ ಗ್ರೂಪಲ್ಲಿ, ಮಿಡ್ 20s, ಮಿಡ್ 30s ಇಂಥ ಒಂದು ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು ಇರುತ್ತೆ. ಆ್ಯಂಡ್ ಮೋರ್ ಓವರ್ ಫೀಮೇಲ್ಸಲ್ಲಿ ಒಂದು ಪ್ರಿಡಾಮಿನೆಂಟ್ ಆಗಿ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಮೋಸ್ಟ್ ಕಾಮನ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು, ಅಥವಾ ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ ಆಗಿರ್ಬೋದು, ಅಥವಾ ಹೇಳಿದಾಗೆ ಒಂದು ಆಟೋ ಇಮ್ಯೂನ್ ಕಾಸಸ್ ಅಂತ ಏನು ಹೇಳ್ತೀವಿ. ಈ ಥರದ್ದೆಲ್ಲ ಒಂದು ಕಾರಣದಿಂದ ಬರುವಂಥ ಒಂದು ಚರ್ಮದ ಸಮಸ್ಯೆ. ನಿಧಾನಕ್ಕೆ ಶುರುವಾಗುತ್ತೆ, ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು ವಿಟಿಲಿಗೋ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್, ಇದು ಅನುವಂಶೀಯವಾಗಿ ಬರೋ ಚಾನ್ಸಸ್ ಇರುತ್ತಾ, ಹೇಗೆ?
ತುಂಬ ಜನರಲ್ಲಿ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಜೆನೆಟಿಕ್ ಕಾಸಿಂದ ನಾವು ಈ ಥರದ ಒಂದು ಸಮಸ್ಯೆನ ನೋಡ್ತಕ್ಕಂಥದ್ದು ಇರುತ್ತೆ. ಯೂಶಲ್ ಆಗಿ ಇದೊಂದು ಪಿಗ್ಮೆಂಟರಿ ಸ್ಕಿನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ಸ್ಕಿನ್ನಲ್ಲಿ ಇರ್ತಕ್ಕಂಥ ಒಂದು ಪಿಗ್ಮೆಂಟೇಷನ್ ಲ್ಯಾಕ್ ಆದಾಗ ಅಥವಾ ಲಾಸ್ ಆದಾಗ ಬರುವಂಥದ್ದು ಹೈಪೋ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಸೊ ಆ ಥರ ಒಂದು ಆದಾಗ ಏನಾಗುತ್ತೆ, ವೈಟ್ ಪ್ಯಾಚಸ್ ಥರ ಅಥವಾ ಸ್ಕಿನ್ನಲ್ಲಿ ಡಿಸ್ಕಲರೇಷನ್ ಉಂಟಾಗ್ತಾ ಹೋಗುವಂಥದ್ದು. ಸೊ ಅಂಥ ಒಂದು ಕಂಡೀಷನ್ನೇ ನಾವು ಲ್ಯೂಕೋಡರ್ಮಾ ಅಥವಾ ವೈಟ್ ಪ್ಯಾಚಸ್ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಇಂಥ ಒಂದು ಸಮಸ್ಯೆ ಇದ್ದಂಥ ಪೇಷಂಟ್ಸಲ್ಲಿ ಒಂದು ಹಿಸ್ಟ್ರಿ ನಾವು ನೋಡಿದಾಗ ಒಂದು ಕಾಮನ್ ಆಗಿ ಒಂದು ಫ್ಯಾಮಿಲಿಲಿ ಕಾಣಿಸ್ಕೊಂಡಿರುವಂಥದ್ದು ಔಟ್ ಆಫ್ 10 ಒಂದು 8 to 9 ಪೇಷಂಟ್ಸಲ್ಲಿ ಪಾಸಿಟಿವ್ ಫ್ಯಾಮಿಲಿ ಹಿಸ್ಟ್ರಿನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಗೇನ್ ಅದಲ್ಲದೆ ಕೂಡ ಆಟೋ ಇಮ್ಯೂನ್ ಡಿಸ್ಟ್ರಕ್ಷನಿಂದ ಬರುವಂಥದ್ದು, ಅಂದರೆ ಈ ಪಿಗ್ಮೆಂಟ್ ಉತ್ಪತ್ತಿ ಆಗುವಂಥದ್ದು ಮೆಲನೋಸೈಟ್ಸ್ ಅನ್ನೋ ಒಂದು ಸೆಲ್ಸಲ್ಲಿ. ಸೊ ಅಂಥ ಒಂದು ಸೆಲ್ಸ್ ಡಿಸ್ಟ್ರಕ್ಷನ್ ಆಗೋದ್ರಿಂದ ಈ ಥರದ ಒಂದು ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ರಾಜು ಅಂತ ರಾಯಚೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜು ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್, ಏನು ಸಮಸ್ಯೆ ಇದೆ ಹೇಳಿ. ಮಾತಾಡಿ ರಾಜು ಅವರೇ, ಡಾಕ್ಟರ್ ಕೇಳಿಸ್ತಿದ್ದಾರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ, ಏನು ಸಮಸ್ಯೆ ಆಗ್ತಿದೆ ಸರ್? ಕಾಲು ನೋವು ಇದೆಯಲ್ಲ ಸರ್, ಅದು ಕಾಲಿಗೆ ಒಂಥರ ಇದು ಬಂದಂಗಾಗಿದೆ. ಏನಾಗಿದೆ? ಕಾಲು ನೋವಾಗಿದೆ ಸರ್, ಅದರಲ್ಲಿ ಚರ್ಮಕ್ಕರ ಒಂಥರ ಇದು ಬಂದಿದೆ ಸರ್. ಅಲ್ಲ, ನವೆ ಆಗುತ್ತಾ ನಿಮಗೆ ಅಥವಾ ಉರಿ ಬರ್ತಿದ್ಯಾ, ರ್ಯಾಷಸ್ ಏನಾದ್ರು ಆಗಿದೆಯಾ, ಏನಾಗಿದೆ? ಅದು ಒಂಥರ ತದ್ದು ತರ ಆಗಿದೆ ಸರ್, ಅದು ತದ್ದು. ಓಕೆ, ನಿಮ್ಮ ವಯಸ್ಸೆಷ್ಟು? ವಯಸ್ಸೊಂದು 21 ಸರ್. ಓಕೆ, ಯಾವಾಗಿಂದ ಇದೆ ಈ ಥರದ ಸಮಸ್ಯೆ? ಅದು ಒಂದು ಮಂತ್ ಸರ್. ಹೌದಾ? ತಿಂಡಿ ಕೊಡುತ್ತೆ ಸರ್ ಜಾಸ್ತಿ. ಓಕೆ, ನೋಡಿ, ಕೆಲವೊಮ್ಮೆ ಅಲರ್ಜಿಕ್ ಕಂಡೀಷನ್ಸಿಂದನೂ ಆಗ್ತಕ್ಕಂಥದ್ದು ಇರುತ್ತೆ, ಸ್ಕಿನ್ ಅಲರ್ಜಿಯಿಂದ. ಸೊ ಇದನ್ನು ಯೂಶಲಾಗಿ ನಾವು ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳಿ ಡಯಾಗ್ನೋಸಿಸ್ ಮಾಡ್ತೀವಿ. ಸೊ 1 ಮಂತಿಂದ ಇದೆ ಅಂತ ಹೇಳ್ತಿದ್ರೆ, ಸೊ ನೋಡಿ, ಅದು ಕರೆಕ್ಟಾಗಿ ಸ್ಕಿನ್ ಡಿಸೀಸಲ್ಲಿ ಏನಾಗುತ್ತೆ, ಸರಿಯಾದಂಥ ಒಂದು ಡಯಾಗ್ನೋಸಿಸ್, ಅಂದರೆ ಯಾವ ಥರದ ಒಂದು ಚರ್ಮದ ಸಮಸ್ಯೆ ಅಂತ ತಿಳ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಅದಕ್ಕೆ ಬೇಕಾದಂಥ ಒಂದು ಔಷಧಿ ತಗೊಳ್ಳೋದು ಕೂಡ ಅಗತ್ಯವಾಗುತ್ತೆ. ಥ್ಯಾಂಕ್ ಯು ರಾಜು ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಪ್ರಜ್ವಲ್ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಜ್ವಲ್ ಅವರೇ. ಹಲೋ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಅದು ಪಿಂಪಲ್ಸ್ ಆಗ್ತಿರೋದು ಸರ್. ಯಾವಾಗಿಂದ ಇದೆ? ಒಂದು 6 years ಆಯ್ತು ಸರ್. ಕಡಿಮೆ ಆಗಿರೋದು ಇವಾಗ. ಓಕೆ. ಮತ್ತೆ ಈ ಒಂದು ವೀಕಿನ ಮತ್ತೆ ಜಾಸ್ತಿ ಆಗ್ತಿದೆ ಸರ್. ಅಲ್ಲ, ನಿಮಗೆ ಎಷ್ಟು ಸಮಯದಿಂದ ಆಗ್ತಾ ಇದೆ ಇದು? ಸರ್ ಅದು 16 to 17 years ಇಂದ ಆಗ್ತಿದೆ ಸರ್. ಈಗ ಏಜ್ ಎಷ್ಟು ನಿಮ್ಮದು? 22 ಸರ್. ಓಕೆ, ಟ್ರೀಟ್ಮೆಂಟ್ ಏನಾದ್ರು ತಗೊಂಡಿದ್ದೀರಾ? ಹಾ ಸರ್, ತಗೊಂಡಿದ್ದೀನಿ ಸರ್. ಓಕೆ, ಬಟ್ ಅದು ಕಡಿಮೆ ಆಗಿತ್ತು ಸರ್, ಮತ್ತೆ ಇವಾಗ ಸ್ವಲ್ಪ ಮತ್ತೆ ಪಿಂಪಲ್ಸ್ ಆಗ್ತಿದೆ ಸರ್. ಫೈನ್. ನೋಡಿ, ಯೂಶಲಾಗಿ ಅಡೋಲಸೆನ್ಸ್ ಪೀರಿಯಡಲ್ಲಿ ಏನಿರುತ್ತೆ, ಸೊ ಅಂಥ ಟೈಮಲ್ಲಿ ಕಾಮನ್ ಆಗಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಟ್ರಿಗರ್ ಆಗಿ ಆಗ್ತಕ್ಕಂಥದ್ದು ಇರುತ್ತೆ. ಅದು ಶಾರ್ಟ್ ಟರ್ಮಲ್ಲಿ ಇರುತ್ತದೆ, ಒಂದು 6 months ಅಥವಾ 3 months ಸ್ಪ್ಯಾನಲ್ಲಿ ಬಂದು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಅದು ಕ್ವೈಟ್ ನ್ಯಾಚುರಲ್ ಅಂತ ಹೇಳ್ತೀವಿ. ಬಟ್ ಅದಾದಮೇಲೂ ಕೂಡ ನಿಮಗೆ ಪರ್ಸಿಸ್ಟ್ ಆಗ್ತಾ ಇದೆ ಅಥವಾ ಮತ್ತೆ ಮತ್ತೆ ಬರ್ತಾ ಇದೆ ಅಂತ ಅಂದಾಗ ಡೆಫಿನೆಟ್ಲಿ ಒಂದು ಸಿಗ್ನಿಫಿಕೆಂಟ್ ಕಾಸಸ್ಸಿಂದ ಬರುವಂಥದ್ದು ಇರುತ್ತೆ. ಆ್ಯಕ್ನೆ ವಲ್ಗ್ಯಾರಿಸ್ ಅಂತ ಕರಿತೀವಿ ಯೂಶಲಾಗಿ ಇದನ್ನು. ಸೊ ಏನಾಗುತ್ತೆ, ಒಂದು ಸೆಬೇಷಿಯಸ್ ಗ್ಲ್ಯಾಂಡ್ ಅಂತ ಇರುತ್ತೆ. ಸೊ ಅದು ಹೆಚ್ಚಾಗಿ ಸೀಬಮ್ ಅನ್ನೋ ಒಂದು ಲಿಕ್ವಿಡ್ನ ಸೆಕ್ರೇಟ್ ಮಾಡುತ್ತೆ. ಅದೇನಾದರೂ ಹೆಚ್ಚಾಯಿತು ಅಂದಾಗ ಅಥವಾ ಈ ಸೆಬೇಷಿಯಸ್ ಗ್ಲ್ಯಾಂಡ್ ಇನ್ಫೆಕ್ಟ್ ಆಯಿತು ಅಂತಂದಾಗ ಈ ಥರ ಒಂದು ಆ್ಯಕ್ನೆ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ. ಸೊ ನಿಮ್ಮಲ್ಲಿ ಯಾವ ಕಾರಣದಿಂದ ಬರ್ತಾ ಇದೆ, ಯಾವ ಒಂದು ಫ್ಯಾಕ್ಟರ್ಸಿಂದ ಅದು ರಿಕರ್ ಆಗ್ತಾ ಇದೆ ಇದೆಲ್ಲ ತಿಳ್ಕೊಂಡು ಅದನ್ನು ಸರಿಯಾಗೋ ಥರ ಒಂದು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು. ಈ ಥರದ ಹಲವಾರು ಕಾರಣಗಳಿರುತ್ತೆ. ಸೊ ನೋಡಿ, ಒಂದು ಪ್ರಾಪರ್ ಇಂಟರ್ನಲ್ ಮೆಡಿಸಿನ್ಸ್ ತೊಗೊಂಡ್ರೆ ನಿಮ್ಮ ಸಮಸ್ಯೆ ನಿಧಾನಕ್ಕೆ ಕಡಿಮೆನೂ ಆಗುತ್ತೆ, ಪರ್ಮನೆಂಟಾಗೂ ಕೂಡ ವಾಸಿ ಆಗುತ್ತೆ. ಥ್ಯಾಂಕ್ ಯು ಪ್ರಜ್ವಲ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಪಿಂಪಲ್ ಬಗ್ಗೆ ಹೇಳೋದಾದ್ರೆ ತುಂಬಾ ಲಾಂಗ್ ಟೈಮ್ ವರೆಗೆ ಇರೋದಕ್ಕೆ ಇದು ಸಾಧ್ಯನಾ, ಹೇಗೆ, ಜೊತೆಗೆ ಇದರ ಟ್ರೀಟ್ಮೆಂಟ್ ಹೇಗಿರುತ್ತೆ? ಅದೇ, ಕೆಲವೊಬ್ಬರಲ್ಲಿ ಇದು ಅಕ್ಯೂಟ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದರೆ ಸಡನ್ನಾಗಿ ಕಾಣಿಸ್ಕೊಂಡು ಕಡಿಮೆ ಆಗುವಂಥದ್ದು, ಫುಡ್ ಹ್ಯಾಬಿಟ್ಸಲ್ಲಿ ವ್ಯತ್ಯಾಸ ಆದಾಗ ಅಥವಾ ಸರ್ಟನ್ ಫುಡ್ಡಿಂದ ಸಡನ್ನಾಗಿ ಟ್ರಿಗರ್ ಆಗಿ ಬರುವಂಥದ್ದು. ಬಟ್ ತುಂಬ ಜನರಲ್ಲಿ ಹೇಳಿದಾಗೆ ಅದು ರಿಕರ್ ಆಗ್ತಾ ಹೋಗುತ್ತೆ, ಪರ್ಸಿಸ್ಟೆಂಟ್ ಆಗಿ ಬರುವಂಥದ್ದು ಇರುತ್ತೆ. ಸೊ ಅಂಥ ಒಂದು ಕಂಡೀಷನಲ್ಲಿ ಕೆಲವೊಂದು ನೋನ್ ಕಾಸಿಂದ ಬರುವಂಥದ್ದು ಅಥವಾ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ಸಿಂದ ಬರುವಂಥದ್ದು ಇರುತ್ತೆ. ಅದರಲ್ಲೂ ಫೀಮೇಲ್ಸಲ್ಲಿ ಬಂದಾಗ ಸಿಗ್ನಿಫಿಕೆಂಟ್ ಹಾರ್ಮೋನಲ್ ಚೇಂಜಸ್ಸಿಂದ ಆಗ್ತಕ್ಕಂಥದ್ದು ಇರುತ್ತೆ. ಎಸ್ಪೆಷಲಿ PCOD ಅನ್ನೋ ಒಂದು ಕಂಡೀಷನಲ್ಲಿ ಕೂಡ ನಾವು ಆ್ಯಕ್ನೆನ ನೋಡ್ತಕ್ಕಂಥದ್ದು ಇರುತ್ತೆ, ಫೇಸ್, ಚೆಸ್ಟ್ ಅಥವಾ ಬ್ಯಾಕಲ್ಲಿ ಕಾಣಿಸ್ಕೊಳ್ಳುವಂಥದ್ದು.
ಅದೇ ರೀತಿಯಾಗಿ ಮೇಲ್ಸಲ್ಲಿ ಕಂಡು ಬಂದಾಗ ಡೆಫಿನೆಟಾಗಿ ಒಂದು ಅಂದರೆ ಲಾಂಗ್ ಟರ್ಮಲ್ಲಿ ಒಂದು 2-3 ಇಯರ್ಸ್ ಅಥವಾ ಮೋರ್ ದೆನ್ ದಟ್ ಅಂತ ಬಂದಾಗ ಸೊ ಡೆಫಿನೆಟ್ಲಿ ಹಲವಾರು ಒಂದು ಕಾರಣಗಳನ್ನ ನಾವು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಕೆಲವೊಂದು ಫುಡ್ ಹ್ಯಾಬಿಟ್ಸಿಂದ ಟ್ರಿಗರ್ ಆಗಿ ಬರ್ಬೋದು, ಅಥವಾ ಹೇಳಿದಾಗೆ ಮೇಜರ್ಲಿ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಈ ಥರದ್ದೆಲ್ಲ ಕಾರಣಗಳಿಂದ ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಇದು ಟ್ರೀಟ್ಮೆಂಟ್ ಅಂತ ಬಂದಾಗ ಡೆಫಿನೆಟ್ಲಿ ಈ ಒಂದು ರೂಟ್ ಕಾಸ್ನ ನಾವು ಫೈಂಡ್ ಔಟ್ ಮಾಡಿ ಟ್ರೀಟ್ ಮಾಡಬೇಕಾಗುತ್ತೆ. ಹೇಳಿದಾಗ ಈಗ ಯಾರಲ್ಲಿ ಆಯಿಲಿ ಸ್ಕಿನ್ ಇರುತ್ತೆ ಅಂಥವ್ರಲ್ಲಿ ಒಂದು ರಿಸ್ಕ್ ಜಾಸ್ತಿ ಆಗ್ಬೋದು, ಅಥವಾ ಯಾರು ಡಸ್ಟ್ಗೆ ಎಕ್ಸ್ಪೋಸ್ ಆಗ್ತಾರೆ ರಿಕರೆಂಟಾಗಿ ಅಂಥವರಲ್ಲಿ ಒಂದು ಚಾನ್ಸಸ್ ಅನ್ನೋದು ಜಾಸ್ತಿ ಆಗ್ಬೋದು. ಸೊ ಹೀಗೆ ಹಲವಾರು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಇದೆಲ್ಲ ಒಂದು ತಿಳ್ಕೊಂಡು ಒಂದು ಪ್ರಾಪರ್ ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಆಗಷ್ಟೇ ಆ ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ಅಥವಾ ವಾಸಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಡಾಕ್ಟರ್, ವೈಟ್ ಪ್ಯಾಚಸ್ ಬಗ್ಗೆ ಹೇಳೋದಾದರೆ ಇದು ಯಾಕೆ ಬೀಳುತ್ತೆ? ಜೊತೆಗೆ ಒಂದ್ಸಲ ಬಿದ್ದು ಕಡಿಮೆ ಆಗಿರುತ್ತೆ ಮತ್ತೆ ಬೀಳುತ್ತೆ, ಇದು ಯಾಕೆ? ಅದೇ ಯೂಶ್ವಲಾಗಿ ವಿಟಿಲಿಗೋ ಅಂತ ಏನು ಡಯಾಗ್ನೋಸಿಸ್ ಮಾಡ್ತೀವಿ, ಪಿಗ್ಮೆಂಟರಿ ಸ್ಕಿನ್ ಡಿಸಾರ್ಡರ್ಸಲ್ಲಿ ಹಲವಾರು ಥರದ ಒಂದು ಸಮಸ್ಯೆಗಳು ಇರ್ತಕ್ಕಂಥದ್ದು ಇರುತ್ತೆ. ಹೈಪರ್ ಪಿಗ್ಮೆಂಟೇಷನ್ ಅಥವಾ ಹೈಪೋಪಿಗ್ಮೆಂಟೇಷನ್ ಅಂತ ಈ ಥರದ್ದೆಲ್ಲ ಸಮಸ್ಯೆಗಳನ್ನ ನೋಡ್ತಕ್ಕಂಥದ್ದು ಇರುತ್ತೆ. ಸೊ ವಿಟಿಲಿಗೋ ಅಂತ ಅದನ್ನು ಡಯಾಗ್ನೋಸಿಸ್ ಮಾಡೋದು ತುಂಬ ಕೆಲವೊಂದು ಇನಿಷಿಯಲ್ ಕೇಸಲ್ಲಿ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ. ಅಂದರೆ ಸ್ಮಾಲ್ ಪಿನ್ ಹೆಡ್ ಶೇಪಲ್ಲಿ ಫಸ್ಟ್ ಕಾಣಿಸ್ಕೊಂಡು ನಂತರ ಅದು ದೊಡ್ಡ ದೊಡ್ಡ ಪ್ಯಾಚ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಎಷ್ಟು ಅರ್ಲಿಯಾಗಿ ಅದನ್ನ ಡಯಾಗ್ನೋಸಿಸ್ ಮಾಡ್ತಾರೆ ಅಷ್ಟು ಬೇಗ ಅದನ್ನ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅದನ್ನ ಐಡೆಂಟಿಫೈ ಮಾಡೋದಿಲ್ಲ, ನಿಧಾನಕ್ಕೆ ಅದು ದೊಡ್ಡದಾಗಿ ಸರ್ಟನ್ ಇಯರ್ಸ್ ಆದಮೇಲೆ ಅದು ರ್ಯಾಪಿಡಾಗಿ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಹೇಳಿದಾಗೆ ವೈಡ್ ಸ್ಪ್ರೆಡ್ ಆಲ್ ಓವರ್ ದ ಬಾಡಿ ಕಾಣಿಸ್ಕೊಳ್ಳುವಂಥದ್ದೆಲ್ಲ ಇರುತ್ತೆ. ಯೂನಿವರ್ಸಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಕೆಲವೊಬ್ಬರಲ್ಲಿ ಫೋಕಲ್ ವಿಟಿಲಿಗೋ ಅಂತ ಹೇಳ್ತೀವಿ, ಅಥವಾ ಮ್ಯೂಕೋಕ್ಯುಟೇನಿಯಸ್ ವಿಟಿಲಿಗೋ ಅಂತ ಹೇಳ್ತೀವಿ. ಬರೀ ಮ್ಯೂಕೋಕ್ಯುಟೇನಿಯಸ್ ಜಂಕ್ಷನಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು. ಸೊ ಅಂದರೆ ಹಲವಾರು ವೆರೈಟೀಸ್ ಇರುತ್ತೆ. ಎಕ್ಸಾಕ್ಟ್ ಕಾಸ್ ಅಂತ ಏನು ಗೊತ್ತಿಲ್ಲ ಇದುವರೆಗೂ ಏನಕ್ಕೆ ಬರುತ್ತೆ ಅಂತ. ಬಟ್ ಮೋಸ್ಟ್ ಪ್ರಾಬಬಲ್ ಕಾಸಸ್ ಅಂತ ನಾವು ನೋಡಿದಾಗ ಒಂದು ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ ಒಂದು ಕಡೆ ಆಗ್ಬೋದು, ಅನುವಂಶೀಯತೆ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಆಟೋ ಇಮ್ಯೂನ್ ಡಿಸ್ಟ್ರಕ್ಷನ್ ಅಂತ ಏನು ಹೇಳ್ತೀವಿ. ಸೊ ಆ ಥರದೊಂದು ಫ್ಯಾಕ್ಟರ್ಸಿಂದ ಈ ಒಂದು ಸಮಸ್ಯೆ ಬರುವಂಥದ್ದು ಇರುತ್ತೆ. ಇದಲ್ಲದೆ ಬೇರೆ ಬೇರೆ ಕಾರಣಗಳು ಕೂಡ ಇರುತ್ತೆ. ಸ್ಕಿನ್ ಇಂಜುರಿಯಿಂದ, ಅಥವಾ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಅಥವಾ ಸನ್ ಬರ್ನ್ ಇರ್ಬೋದು. ಸೊ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್, ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಕೂಡ ಬರುವಂಥ ಸಾಧ್ಯತೆ. ಇನ್ನು ಡಾಕ್ಟರ್, ಕೆಲವರಿಗೆ ಕೈ ಬೆರಳ ತುದಿಯಲ್ಲಿ ಒಂಥರ ಅಲರ್ಜಿ ಥರ ಆಗಿಬಿಡುತ್ತೆ. ಇದು ಯಾವ ರೀತಿಯಾದಂಥ ಸಮಸ್ಯೆ? ತುಂಬ ಲಾಂಗ್ ಟೈಮಿಂದ ಇರುತ್ತೆ ಅದು? ಅದೇ ಹೇಳಿದಾಗ ಈಗ ಸ್ಮಾಲ್ ರ್ಯಾಷಸ್, ಈಗ ಅಲರ್ಜಿಲೂ ಕೂಡ ಹಲವಾರು ಟೈಪ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಪದಾರ್ಥದಿಂದ ಬರ್ಬೋದು, ಕೆಲವೊಬ್ಬರಿಗೆ ಫುಡ್ಡಿಂದ ಇಂಟೇಕಿಂದ ಬರುವಂಥದ್ದು ಇರ್ಬೋದು. ಸೊ ಅಂದರೆ ಕೆಲವೊಬ್ಬರಿಗೆ ಸರ್ಟನ್ ಐಟಮ್ಸ್ ಟಚ್ ಆದಾಗ ಬರುವಂಥದ್ದು ಇರ್ಬೋದು, ಅಂದರೆ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಸೊ ಅಂಥದ್ದನ್ನು ನಾವು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಅಥವಾ ಫುಡ್ಡಿಂದ ಬರುವಂಥ ಒಂದು ಫ್ಯಾಕ್ಟರ್ಸಿಂದ ಇರ್ಬೋದು. ಸೊ ಅಂದರೆ ಅಲರ್ಜಿ ಫ್ಯಾಕ್ಟರ್ಸ್, ಅಲರ್ಜಿಕ್ ಕಂಡೀಷನ್ಸೇ ತುಂಬಾ ಹಲವಾರು ಫ್ಯಾಕ್ಟರ್ಸ್, ಹಲವಾರು ಡಿಸೀಸ್ ಕಂಡೀಷನ್ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸನ್ ರೇಸಿಂದ ಅವ್ರಿಗೆ ತುಂಬ ಸ್ಕಿನ್ ಅಲರ್ಜಿ ಆಗ್ಬೋದು, ಅದನ್ನ ಫೋಟೋಡರ್ಮಟೈಟಿಸ್ ಅಂತ ಹೇಳ್ತೀವಿ. ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗಿ ತೊಂದರೆ ಆಗ್ಬೋದು, ಸ್ಟ್ಯಾಟಿಸ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಹೀಗೆ ಹಲವಾರು ಕಾರಣಗಳಿರುತ್ತೆ. ಸೊ ಯಾರಲ್ಲಿ ರೆಸ್ಪಿರೇಟರಿ ಅಲರ್ಜಿ ಇರುತ್ತೆ, ಡಸ್ಟ್ ಅಲರ್ಜಿ, ಅಂಥವ್ರಲ್ಲೂ ಕೂಡ ಈ ಥರ ಒಂದು ಸ್ಕಿನ್ ಅಲರ್ಜಿ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಹಿಸ್ಟ್ರಿ ನೋಡಿದಾಗ ಕ್ಲಿಯರಾಗಿ ಅವ್ರಿಗೆ ಸ್ಕಿನ್ ಡಯಾಗ್ನೋಸಿಸ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇನ್ನು ಡಾಕ್ಟರ್, ಅಪಾಯಕಾರಿ ಚರ್ಮ ರೋಗದ ಲಕ್ಷಣ ಹೇಗಿರುತ್ತೆ? ಅದೇ ಈಗ ಯಾವುದೇ ಥರದ ಒಂದು ಚರ್ಮದ ಸಮಸ್ಯೆ ಆದರೂ ಕೂಡ ಅಷ್ಟೇ. ಸೊ ಅದು ಇನಿಷಿಯಲ್ ಸ್ಟೇಜಲ್ಲಿ ಮೈಲ್ಡಾಗೇ ಇರುತ್ತೆ. ಸೊ ಯಾವಾಗ ಅವರು ನೆಗ್ಲೆಕ್ಟ್ ಮಾಡ್ತಾರೆ, ಯಾವಾಗ ಅದನ್ನ ಐಡೆಂಟಿಫೈ ಮಾಡೋದಿಲ್ಲ, ಅದು ನಿಧಾನಕ್ಕೆ ಪ್ರೋಗ್ರೆಸ್ ಆಗಿ ಹಲವಾರು ಥರದ ಒಂದು ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಪ್ರಮುಖವಾಗಿ ಈಗ ಸೋರಿಯಾಸಿಸಲ್ಲಿ ಹೇಳೋದಾದರೆ ಮೇಜರ್ಲಿ ಏನಾಗುತ್ತೆ, ಯಾವಾಗ ಈ ಡಿಸೀಸ್ ಕಂಡೀಷನ್ಸ್ ಕಂಟ್ರೋಲಿಗೆ ಬರೋದಿಲ್ಲ, ಸೊ ಏನಾಗುತ್ತೆ ಲೇಟ್ಲಿ ಅವ್ರಿಗೆ ತುಂಬ ಜನಕ್ಕೆ ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಇರುತ್ತೆ. ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್, ಒಂದು 60% ಪೇಷಂಟ್ಸ್ ಸೋರಿಯಾಸಿಸ್ ಇದ್ದಂಥವರಲ್ಲಿ ಈ ಥರದ ಒಂದು ಕಾಂಪ್ಲಿಕೇಶನ್ಸ್ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಫಿಂಗರ್ ಜಾಯಿಂಟ್ಸಲ್ಲಿ ಪೇನ್ ಬರುವಂಥದ್ದು, ರಿಸ್ಟಲ್ಲಿ ಅಥವಾ ಎಲ್ಬೋನಲ್ಲಿ ಪೇನ್ ಬರುವಂಥದ್ದು, ಅಥವಾ ಈವನ್ ಫಿಂಗರ್ ಜಾಯಿಂಟ್ಸಲ್ಲಿ ಡಿಫಾರ್ಮಿಟೀಸ್ ಉಂಟಾಗುವಂಥದ್ದು. ಸೊ ಈ ಥರದ್ದೆಲ್ಲ ಒಂದು ಕಾಂಪ್ಲಿಕೇಶನ್ಸ್ ಸೋರಿಯಾಸಿಸಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಆ್ಯಂಡ್ ಮೋರ್ ಓವರ್ ಇನ್ನೂ ಸಿವಿಯರ್ ಆಗಿ ಅದು ಸ್ಕೇಲಿಂಗ್ಸ್ ಎಲ್ಲ ಹೆಚ್ಚಾಯಿತು, ಅಥವಾ ಸ್ಕಿನ್ನಲ್ಲಿ ಕ್ರ್ಯಾಕ್ಸ್ ಡೆವಲಪ್ ಆಗುವಂಥದ್ದು, ಅಥವಾ ಸಿವಿಯರ್ ಆಗಿ ವಿಟಮಿನ್ B12 ಡಿಫಿಷಿಯನ್ಸಿ ಕೂಡ ನಾವು ನೋಡ್ತಕ್ಕಂಥದ್ದು. ಈ ಥರದ್ದೆಲ್ಲ ಒಂದು ಕಾಂಪ್ಲಿಕೇಶನ್ಸ್ ಆಗುವಂಥದ್ದು ಒಂದು ಕಡೆ. ಇನ್ನೊಂದು ಹೇಳಿದಾಗೆ ಒಂದು ಎಕ್ಸ್ಪೋಸ್ ಪಾರ್ಟ್ಸಲ್ಲಿ ಬಂದಾಗ, ಅಂದರೆ ಕೈ ಕಾಲುಗಳಲ್ಲಿ ಈ ಥರದಲ್ಲೆಲ್ಲ ಕಾಣಿಸ್ಕೊಂಡಾಗ ಖಿನ್ನತೆಗೆ ಒಳಗಾಗುವಂಥ ಒಂದು ಸಾಧ್ಯತೆ ಕೂಡ ನಾವು ನೋಡ್ತಕ್ಕಂಥದ್ದು ಇರ್ತದೆ. ಇದೊಂದು ಸೋಷಿಯಲ್ ಡಿಸೀಸ್ ಅಂತ ಏನು ಹೇಳ್ತೀವಿ. ಏನು ವಿಟಿಲಿಗೋ ಥರನೇ ಇದು ಒಂದು ಟೈಪ್ ಆಫ್ ಸೋಷಿಯಲ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಒಂದೊಂದು ಥರದ ಸ್ಕಿನ್ ಡಿಸೀಸಲ್ಲಿ ಒಂದೊಂದು ಥರದ ಕಾಂಪ್ಲಿಕೇಶನ್ಸ್ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಆ್ಯಂಡ್ ಈ ಥರದ ಒಂದು ಸಮಸ್ಯೆ ಬಂದಾಗ ಬೇರೆ ಥರದ ಒಂದು ಸ್ಕಿನ್ ಡಿಸೀಸಸ್ ಬರ್ತಕ್ಕಂಥ ರಿಸ್ಕ್ ಇರುತ್ತೆ. ಸೂಪರ್ ಇನ್ಫೋಸ್ಡ್ ಸ್ಕಿನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಚರ್ಮದ ಸಮಸ್ಯೆ ಮೇಲೆ ಇನ್ನೊಂದು ಚರ್ಮದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಏನು ಡಾಕ್ಟರ್, ಚರ್ಮ ರೋಗ ಅಂದ ತಕ್ಷಣ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ, ಆದರೆ ಇದು ಹೇಗೆ ಸೆಲ್ಫ್ ಮೆಡಿಕೇಶನ್ ಮಾಡೋದಕ್ಕೂ ಹೋಗ್ತಾರೆ, ಇಂಥವ್ರಿಗೆ ತಾವೇನು ಹೇಳ್ತೀರಾ?
ಖಂಡಿತವಾಗಿಯೂ ಏನಾಗುತ್ತೆ ಈ ಥರದ ಒಂದು ಸಮಸ್ಯೆಲಿ ಮೋಸ್ಟ್ ಕಾಮನ್ ಆಗಿ ಈ ಸ್ಕಿನ್ ಡಿಸೀಸಲ್ಲಿ ಒಂದು ಸಿಂಪ್ಟಮ್ಸ್ನ ನಾವು ನೋಡಿದಾಗ, ರೋಗದ ಲಕ್ಷಣಗಳು ನೋಡಿದಾಗ ಎಲ್ಲ ಥರದ ಒಂದು ಚರ್ಮದ ಸಮಸ್ಯೆಯಲ್ಲಿ ಮುಖ್ಯವಾಗಿ ಇಚ್ಚಿಂಗ್ ಡೆವಲಪ್ ಆಗುವಂಥದ್ದು, ಅಂದರೆ ತುರಿಕೆ ಹೆಚ್ಚಾಗುವಂಥದ್ದು ಅಥವಾ ನೆವೆ ಜಾಸ್ತಿ ಆಗುವಂಥದ್ದು, ಅಥವಾ ಕೆಲವೊಬ್ಬರಲ್ಲಿ ಬರ್ನಿಂಗ್ ಸೆನ್ಸೇಷನ್ ಬರುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳನ್ನ ನಾವು ಹೆಚ್ಚಾಗಿ ನೋಡ್ತೀವಿ. ಸೊ ಆ ಒಂದು ಇಚ್ಚಿಂಗ್ ಕಡಿಮೆ ಆಗೋ ಥರ ಒಂದು ಮೆಡಿಸಿನ್ಸ್ ತೊಗೊಂಡಾಗ ಆ್ಯಂಟಿಸ್ಟಮಿನ್ಸ್ ಆಗಿರ್ಬೋದು ಅಥವಾ ಆಯಿಂಟ್ಮೆಂಟ್ಸ್ ಅಥವಾ ಸೂಪರ್ಫಿಷಿಯಲ್ ಟಾಪಿಕಲ್ ಅಪ್ಲಿಕೇಶನ್ ಅಂತ ಏನು ಹೇಳ್ತೀವಿ, ಸೊ ಇಂಥದ್ದನ್ನು ಯೂಸ್ ಮಾಡಿದಾಗ ಟೆಂಪ್ರರಿಯಾಗಿ ಆ ಒಂದು ಆ ರ್ಯಾಷಸ್ ಆಗಿರ್ಬೋದು ಅಥವಾ ಇಚ್ಚಿಂಗ್ ಕಡಿಮೆ ಆಗ್ಬೋದು. ಬಟ್ ಆ ಡಿಸೀಸ್ ಕಂಡೀಷನ್ ಏನಾಗುತ್ತೆ ಮತ್ತೆ ಇನ್ನೂ ಸಿವಿಯರ್ ಆಗಿ ಅದು ಬೇರೆ ಕಡೆ ಕಾಣ್ಬರೋವಂಥದ್ದು ಅಥವಾ ಅದೇ ಜಾಗದಲ್ಲೇ ಕಾಣಿಸ್ಕೊಳ್ಳುವಂಥದ್ದು, ಅಂದರೆ ಅದು ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗ್ತಾ ಹೋಗುವಂಥದ್ದು. ಡಿಸೀಸ್ ಕಂಡೀಷನ್ ಏನಿರುತ್ತೆ ಪ್ಯಾಥಾಲಜಿಕಲ್ ಚೇಂಜಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ವೈಡ್ ಸ್ಪ್ರೆಡ್ ಆಲ್ ಓವರ್ ದ ಬಾಡಿ ಅಂತ ಹೇಳ್ತೀವಿ. ಸೊ ಆ ಥರದ್ದೆಲ್ಲ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಥರದ ಒಂದು ಚರ್ಮದ ಸಮಸ್ಯೆ ಆದರೂ ಕೂಡ ಅಷ್ಟೇ, ಅಂದರೆ ಒಂದು ಸುಮಾರು 2-3 ತಿಂಗಳಾದರೂ ಅದು ಕಡಿಮೆ ಆಗ್ತಾ ಇಲ್ಲ ಮತ್ತೆ ಮತ್ತೆ ಬರ್ತಾ ಇದೆ ಅಂತಂದಾಗ ಒಂದು ಪ್ರಾಪರ್ ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಸಿಂಪಲ್ ಸ್ಕಿನ್ ಡಿಸೀಸ್ ಆಗಿರಲಿ ಅಥವಾ ಕಾಂಪ್ಲಿಕೇಟೆಡ್ ಹೇಳಿದಾಗೆ ಸೋರಿಯಾಸಿಸ್, ವಿಟಿಲಿಗೋ ಇದೆಲ್ಲ ಡೀಪ್ ರೂಟೆಡ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಸಿಂಪಲ್ ಆಗಿ ಕಾಣಿಸ್ಕೊಳ್ಳುವಂಥ ಎಕ್ಸಿಮಾ ಅದು ಹೆಚ್ಚು ಜನರಲ್ಲಿ ಕಾಣಿಸ್ಕೊಡುತ್ತೆ, ಬಟ್ ಅದರಲ್ಲೂ ಕೂಡ ಕೆಲವೊಬ್ಬರಲ್ಲಿ ಮೈಲ್ಡ್ ಆಗಿ ಕಾಣಿಸ್ಕೊಂಡು ಕಡಿಮೆ ಆಗಿಬಿಡುತ್ತೆ. ಬಟ್ ಯಾರಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ, ರಿಕರೆಂಟ್ ಆಗಿ ಕಾಣಿಸ್ಕೊಡ್ತಾ ಇದೆ ಅಂದಾಗ ಡೆಫಿನೆಟ್ಲಿ ನಿರ್ಲಕ್ಷ್ಯ ಮಾಡಿದರೆ ಒಂದು ಪ್ರಾಪರ್ ಇಂಟರ್ನಲ್ ಮೆಡಿಕೇಷನ್ಸ್ ತೊಗೊಂಡು ಅದನ್ನು ಸರಿಪಡಿಸಿದಾಗ ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡ್ಬೋದು, ಜೊತೆಗೆ ಫರ್ದರ್ ಅಂದರೆ ಬೇರೆ ಥರದ ಒಂದು ಸಮಸ್ಯೆನೂ ಕೂಡ ಅವಾಯ್ಡ್ ಮಾಡ್ಬೋದು. ಇನ್ನು ಡಾಕ್ಟರ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ? ಖಂಡಿತವಾಗಿ ಈ ಥರದ ಒಂದು ದೀರ್ಘಕಾಲದ ಒಂದು ಚರ್ಮದ ಸಮಸ್ಯೆಯಲ್ಲಿ ಹೇಳಿದಾಗೆ ಹಲವಾರು ಥರದ ಒಂದು ಚರ್ಮದ ಸಮಸ್ಯೆಗಳಿರುತ್ತೆ. ಜೊತೆಗೆ ಈ ಥರದ ಒಂದು ಚರ್ಮದ ಸಮಸ್ಯೆಗಳು ಬರೋದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಕಾರಣಗಳಿರುತ್ತೆ, ರೂಟ್ ಕಾಸ್ ಅಂತ ಹೇಳ್ತೀವಿ. ಕೆಲವೊಬ್ಬರಲ್ಲಿ ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ಸಿಂದ ಬರುವಂಥದ್ದು ಇರುತ್ತೆ, ಕೆಲವೊಬ್ಬರಲ್ಲಿ ಆಟೋ ಇಮ್ಯೂನ್ ಡಿಸ್ಟ್ರಕ್ಷನ್ ಅಥವಾ ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಬರುವಂಥದ್ದು ಇರುತ್ತೆ, ಕೆಲವೊಬ್ಬರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಇರುವಂಥದ್ದು ಅಥವಾ ಸ್ಟ್ರೆಸ್ ಇಂಡ್ಯೂಸ್ಡ್ ಆಗಿ ಬರುವಂಥದ್ದು, ಅಥವಾ ಇನ್ನೂ ಕೆಲವೊಬ್ಬರಲ್ಲಿ ಸ್ಕಿನ್ ಹೈಜಿನ್ ಸರಿಯಾಗಿ ಮೇಂಟೈನ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ರೂಟ್ ಕಾಸ್ ಅಂತ ಏನಿರುತ್ತೆ ಅದಕ್ಕೆ ಪ್ರಾಮುಖ್ಯತೆ ಕೊಡುವಂಥದ್ದು, ಜೊತೆಗೆ ರೋಗದ ಲಕ್ಷಣಗಳು ಯಾವ ಥರ ಇದೆ. ಈಗ ಸೋರಿಯಾಸಿಸಲ್ಲೇ ಹಲವಾರು ವಿಧಗಳಿರುತ್ತೆ. ಸೊ ಯಾವ ಥರದ ಒಂದು ಟೈಪ್ ಆಫ್ ಸೋರಿಯಾಸಿಸ್ ಬಂದಿದೆ, ಎಲ್ಲ ಥರದ ಒಂದು ಸಿಂಪ್ಟಮ್ನ ಎವ್ಯಾಲ್ಯೂಯೇಟ್ ಮಾಡಿ ಒಂದು ಟ್ರೀಟ್ಮೆಂಟ್ನ ಕೊಡ್ತೀವಿ, ಅದನ್ನೇ ನಾವು ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಜೊತೆಗೆ ಒಂದು ಕಂಪ್ಲೀಟ್ ಪಿಕ್ಚರ್, ಅಂದರೆ ಈ ಥರದ ಹೇಳಿದಾಗೆ ಕಾಸಿಟಿವ್ ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ಯಾವೊಂದು ಫ್ಯಾಕ್ಟರ್ಸಿಂದ ಮತ್ತೆ ಮತ್ತೆ ರಿಕರೆಂಟ್ ಆಗಿ ಬರ್ತಾ ಇದೆ ಅದನ್ನು ಸರಿಪಡಿಸೋ ಥರ ಒಂದು ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಆ್ಯಂಟಿಮಯಾಸ್ಮೆಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇಂಥ ಒಂದು ಔಷಧಿ ಮೂಲಕ ನಿಧಾನಕ್ಕೆ ಒಂದು ರೂಟ್ ಕಾಸ್ನ ಸರಿಪಡಿಸುವಂಥದ್ದು ಅಥವಾ ಪ್ಯಾಥಾಲಜಿಕಲ್ ಚೇಂಜಸ್ ಏನಾಗ್ತಾ ಇದೆ ಅದನ್ನು ಸರಿಪಡಿಸೋ ಥರ ಒಂದು ಔಷಧಿ ಕೊಟ್ಟಾಗ ನಿಧಾನಕ್ಕೆ ಕಡಿಮೆನೂ ಆಗುತ್ತೆ, ಪರ್ಮನೆಂಟಾಗಿ ಕೂಡ ವಾಸಿ ಆಗುತ್ತೆ. ಓಕೆ, ಡಾಕ್ಟರ್ ಅಭಿಜಿತ್ ಅಂತ ಬೀದರ್ನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಭಿಜಿತ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳ್ಕೊಳ್ಳಿ. ಹಲೋ. ಇಲ್ಲ ಮೇಡಮ್. ಹಲೋ ಸರ್, ನಮಸ್ತೆ. ಹೇಳಿ ಸರ್, ಏನು ಸಮಸ್ಯೆ ಇದೆ? ಸರ್ ಏನಿಲ್ಲ, ಒಣ ಮೈ ತಿಂಡಿ ಸರ್. ಎಲ್ಲಿ ನಾವು ಬೀದರಲ್ಲಿ ತೋರಿಸ್ತೇವೆ, ಮೈ ತಿಂಡಿ ಕೊಡ್ತಾ ಇದೆ ಸರ್, ಗದಡಿ ಗದಡಿ ಕೆಂಪು. ಓಕೆ, ಯಾವಾಗಿಂದ ಆಗ್ತಾ ಇದೆ ಡಾಕ್ಟರ್? ಇದು 3 ತಿಂಗಳಾಯ್ತು, ಕಡಿಮೆ ಆಗ್ತಿಲ್ಲ ಡಾಕ್ಟರ್. ಒಂದ್ಸಲ ಆದ್ರೆ ಒಂದ್ಸಲ ಮತ್ತೆ ಆಗ್ತಾ ಇದೆ. ಓಕೆ, ಫ್ಯಾಮಿಲಿ ಏನಾದ್ರು ಅಲರ್ಜಿ ಇದೆಯಾ ಯಾರಿಗಾದ್ರೂ? ಇಲ್ಲ ಡಾಕ್ಟರ್, ಅದು ನನಗೆ ಬಂದಿದ್ದು, ಮತ್ತೆ ನನಗೆ ಬಂದೆ, ಮತ್ತೆ ನಮ್ಮ ಮಾಮದರಿ ಬಂದೆ, ಇಬ್ಬರಿಗೆ. ಓಕೆ ಓಕೆ, ಫೈನ್. ನೋಡಿ, ನೀವು ಹೇಳ್ತಿರೋವಂಥ ಒಂದು ರೋಗ ಲಕ್ಷಣದಲ್ಲಿ ನೋಡಿ ಹೇಳೋದಾದರೆ ಯೂಶಲಾಗಿ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಸೊ ಸ್ಕಿನ್ ಅಲರ್ಜಿಯಿಂದ ಬರುವಂಥ ಒಂದು ಡಿಸೀಸ್ ಕಂಡೀಷನ್ನು. ಬಟ್ ನಿಮ್ಮಿಂದ ಇನ್ನೊಬ್ಬರಿಗೆ ಅದು ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಿದ್ದೀರಾ. ಆ ಥರದಿತ್ತು ಅಂತಂದರೆ ಕೆಲವೊಬ್ಬರಲ್ಲಿ ಅದು ಫಂಗಲ್ ಇನ್ಫೆಕ್ಷನಿಂದ ಟೀನಿಯಾ ಅಂತ ಹೇಳ್ತೀವಿ, ಆ ಥರದ ಒಂದು ಕಂಡೀಷನ್ ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ, ಅಥವಾ ರಿಂಗ್ ವರ್ಮ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ನಿಮಗೆ ಎಕ್ಸಾಕ್ಟ್ಲಿ ಯಾವೊಂದು ಸ್ಕಿನ್ ಡಿಸೀಸ್ ಬಂದಿದೆ ಅಂತ ನೋಡಿ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಡೆಫಿನೆಟ್ಲಿ ಹೋಮಿಯೋಪತಿ ಔಷಧಿಯಲ್ಲಿ ಯಾವುದೇ ಥರದ ಒಂದು ಚರ್ಮ ಸಮಸ್ಯೆ ಆದರೂ ಕೂಡ ಅಷ್ಟೇ, ಎಷ್ಟು ಅರ್ಲಿಯಾಗಿ ತಗೋತೀರಾ ಅಷ್ಟು ಬೇಗ ಕಡಿಮೆನೂ ಆಗ್ತಾ ಬರುತ್ತೆ, ಪರ್ಮನೆಂಟ್ಗೂ ಕೂಡ ವಾಸಿ ಮಾಡ್ಬೋದು. ಥ್ಯಾಂಕ್ ಯು ಅಭಿಜಿತ್, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹೇಗಿರಬೇಕು ಲೈಫ್ ಸ್ಟೈಲ್? ಖಂಡಿತವಾಗಿ ಎಸ್ಪೆಷಲಿ ಸ್ಕಿನ್ ಡಿಸೀಸಲ್ಲಿ, ಈ ಥರದ ಒಂದು ಕ್ರೋನಿಕ್ ಸ್ಕಿನ್ ಡಿಸೀಸಲ್ಲಿ ಸ್ಕಿನ್ ಹೈಜಿನಿಕ್ ಮೆಷರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಸೀಸನಿಗೆ ತಕ್ಕಾಗೆ ಒಂದು ಅವರ ಒಂದು ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ಸೀಸನ್ ಫ್ರೂಟ್ಸ್ ಅಥವಾ ಸೀಸನ್ ಚೇಂಜಸ್ ಆದಂಗೆ ಪ್ರಿಕಾಷನರಿ ಸ್ಟೆಪ್ಸ್ನ ಅನುಸರಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ಯಾರಲ್ಲಿ ಸ್ವೆಟ್ಟಿಂಗ್ ಟೆಂಡೆನ್ಸಿ ಹೆಚ್ಚಿರುತ್ತೆ ಅಂಥವ್ರು ಸ್ವೆಟ್ ಆಗ್ದಂಗೆ ನೋಡ್ಕೊಳ್ಳುವಂಥದ್ದು, ಅಥವಾ ಯಾರಲ್ಲಿ ಡ್ರೈ ಸ್ಕಿನ್ ಟೆಂಡೆನ್ಸಿ ಹೆಚ್ಚಿರುತ್ತೆ ಅಂಥವ್ರು ಸ್ಕಿನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳುವಂಥದ್ದು, ಅಂದರೆ ವಾಟರ್ ಕನ್ಸಂಪ್ಷನ್ ಹೆಚ್ಚು ಮಾಡುವಂಥದ್ದು. ಜೊತೆಗೆ ಹೇಳಿದಾಗೆ ಒಂದು ಡಸ್ಟ್ ಎಕ್ಸ್ಪೋಜರ್ ಇತ್ತು ಅಂದರೆ ಅದನ್ನ ಅವಾಯ್ಡ್ ಮಾಡುವಂಥದ್ದು. ಆ್ಯಂಡ್ ಸ್ಪೆಸಿಫಿಕಲಿ ಫುಡ್ ಹ್ಯಾಬಿಟ್ಸ್ಗೆ ಬಂದಾಗ ಆದಷ್ಟು
ಆಯಿಲಿ ಫುಡ್, ಫ್ರೈಡ್ ಫುಡ್ ಅಥವಾ ಸ್ಪೈಸಿ ಫುಡ್ ಈ ಥರದ್ದನ್ನೆಲ್ಲ ಮ್ಯಾಕ್ಸಿಮಮ್ ರಿಸ್ಟ್ರಿಕ್ಟ್ ಮಾಡುವಂಥದ್ದು ಅಥವಾ ಹ್ಯಾಬಿಟ್ಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡುವಂಥದ್ದು ಡೆಫಿನೆಟಾಗಿ ಸಿಗ್ನಿಫಿಕೆಂಟಾಗಿ ಈ ಥರದ ಒಂದು ಸಮಸ್ಯೆಗಳಲ್ಲಿ ಸಹಾಯ ಆಗುತ್ತೆ. ಕೆಲವೊಬ್ಬರಲ್ಲಿ ಹೇಳಿದಾಗೆ ಅಲರ್ಜಿ ಇದ್ದಂಥವರಲ್ಲಿ ಯಾವೊಂದು ಪದಾರ್ಥದಿಂದ ಅಲರ್ಜಿ ಆಗುತ್ತೆ ಅದನ್ನು ಕೂಡ ಆದಷ್ಟು ಗುರುತಿಸಿ ಅದನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು. ಕಾಮನ್ ಅಲರ್ಜನ್ಸ್ ಅಂತ ಬಂದಾಗ ಎಗ್ ಇರ್ಬೋದು ಅಥವಾ ಫಿಶ್ ಇರ್ಬೋದು, ವೀಟ್ ಇರ್ಬೋದು, ಅಂದರೆ ಸರ್ಟನ್ ಕಾಮನ್ ಅಲರ್ಜಿಕ್ ಐಟಮ್ಸಿಂದ ತುಂಬ ಜನಕ್ಕೆ ತೊಂದರೆ ಆಗುತ್ತೆ, ಅಂಥದನ್ನು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡುವಂಥದ್ದು. ಜೊತೆಗೆ ಸ್ಪೆಸಿಫಿಕ್ ಆಗಿ ಏನಾದರೂ ಒಂದು ಅಲರ್ಜಿ ಆಗ್ತಾ ಇದೆ ಕೆಲವೊಂದು ಪದಾರ್ಥದಿಂದ ಅಂತಂದರೆ ಅದರಿಂದ ದೂರ ಇರೋವಂಥದ್ದು ತುಂಬ ಒಳ್ಳೆಯದು. ಇದೆಲ್ಲ ಮಾಡಿ ಕೂಡ ಅವ್ರಿಗೆ ಸ್ಕಿನ್ ಡಿಸೀಸ್ ಕಂಟ್ರೋಲಿಗೆ ಬರ್ತಿಲ್ಲ, ಹೆಚ್ಚಾಗ್ತಾ ಇದೆ ಅಂದಾಗ ಅಂಥ ಸಂದರ್ಭದಲ್ಲಿ ಔಷಧಿ ಅಗತ್ಯ ಕೂಡ ಇರುತ್ತೆ. ಸೊ ಎಷ್ಟು ಅರ್ಲಿಯಾಗಿ ಅದನ್ನು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ತಗೋತಾರೆ ಅಷ್ಟು ಬೇಗ ರಿಕವರು ಆಗುತ್ತೆ, ಪರ್ಮನೆಂಟಾಗೂ ಕೂಡ ವಾಸಿ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಚರ್ಮ ರೋಗದ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ 1800-108-1212, ಮತ್ತೊಂದು ಸಂಖ್ಯೆ 955-000-1133. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.